ಹಾಯ್ ವೆಲ್ಕಮ್ ಬ್ಯಾಕ್ ಟು ರೂಪಾ ಅರುಣ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಬಂದು ನನ್ನ ಸೀಮಂತ ಶಾಸ್ತ್ರದಾಗಿರುತ್ತೆ ಗೈಸ್. ಸೊ ನಾನು ಕೆಲವೊಂದನ್ನು ಕ್ಲಿಪ್ಸ್ನ ತೊಗೊಂಡಿದ್ದೀನಿ, ಈ ಕಡೆ ಕಂಪ್ಲೀಟ್ ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ಸೊ ಹಾಗಾಗಿ ನಾನು ಕ್ಲಿಪ್ಸ್ನ ಆ್ಯಡ್ ಮಾಡಿಕೊಂಡು ವಾಯ್ಸ್ ಕೊಡ್ತಾಯಿದ್ದೀನಿ. ಸೊ ಇದು ಬಂದು ಸೀಮಂತ ಹಿಂದಿನ ದಿನದ್ದು. ನಾನು ನನ್ನ ಫ್ರೆಂಡ್ ಇಬ್ಬರು ಕೂಡ ರೆಡಿಯಾಗಿ ಈಗ ನಾವಿರೋ ಮನೆ ಹತ್ರದಿಂದ ನಮ್ಮ ಅತ್ತೆ ಮನೆಗೆ ಹೋಗ್ತಾಯಿದ್ದೀವಿ. ಸೊ ಹಾಗಾಗಿ ಇಬ್ಬರು ಕೂಡ ರೆಡಿಯಾಗಿದ್ವಿ. ಬರಬೇಕಾದ್ರೆ ನಮ್ಮ ಮನೆ ಓನರ್ಗೆ ಇನ್ವೈಟ್ ಮಾಡೋಕ್ಕೆ ಹೋಗಿದ್ವಿ. ಅವರು ಅರಿಶಿನ ಕುಂಕುಮ ಕೊಟ್ಟರು. ಸೊ ಅಲ್ಲಿಂದ ತೊಗೊಂಡು ಸೀದಾ ನಾವು ನಮ್ಮ ಮನೆಯವ್ರ ಅತ್ತೆ ಮಗಳು ಮತ್ತು ಅವ್ರ ಅತ್ತೆ ಜೊತೆಯಲ್ಲಿ ಸೀದಾ ನಾವು ನಮ್ಮ ಅತ್ತೆ ಮನೆಗೆ ಬಂದ್ವಿ. ಅಲ್ಲಿ ಬಂದಾದಮೇಲೆ ಕುಂಕುಮ ನೀರು ದೃಷ್ಟಿ ತೆಗೆದು ನನಗೆ ಒಳಗಡೆ ಹೋಗ್ಲಿಕ್ಕೆ ಹೇಳಿದ್ರು. ಸೊ ದೃಷ್ಟಿ ತೆಗೆಸ್ಕೊಂಡು ಒಳಗಡೆಗೆ ಬಂದೆ. ನೈಟಲ್ಲಿ ಹಾಗೆ ನನಗೆ ಮೆಹಂದಿ ಕೂಡ ಹಾಕಿದ್ರು ಅವ್ರ ಅತ್ತೆ ಮಗಳು. ತುಂಬ ಚೆನ್ನಾಗಿ ಬಂದಿತ್ತು. ನಾನು ನಿಮಗೆ ಫೈನಲ್ ಲುಕ್ಕು ಮಾರ್ನಿಂಗ್ ತೋರಿಸ್ತೀನಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಹಾಕಿದ್ರು. ಸೊ ಇದು ನಾನು ಸೀಮಂತನ ಹಿಂದಿನ ಕೆಲವೊಂದು ಕ್ಲಿಪ್ಸ್ನ ನಾನೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ನನಗಂತೂ ಮೆಹಂದಿ ತುಂಬಾ ಇಷ್ಟ ಆಯಿತು. ತುಂಬ ಇಷ್ಟಪಟ್ಟು ಡೆಕೋರೇಷನ್ ಮಾಡಿಸ್ತಿದ್ವಿ. ಬಟ್ ಆದರೆ ನಮ್ಮ ಸೀಮಂತನ ಹಿಂದಿನ ದಿನ ತುಂಬಾ ಮಳೆ ಬಂತು. ಮಾರ್ನಿಂಗ್ 5 o'clockವರೆಗೂ ಫುಲ್ಲು ಮಳೆ ಇತ್ತು. ಬಟ್ ಎಲ್ಲ ಕಂಪ್ಲೀಟ್ ಅರ್ಧ ಆಯಿತು. ಫುಲ್ಲು ನೀರೆಲ್ಲ ತುಂಬಿಕೊಂಡು ನಮಗೆ ಅದು ಡ್ರೈ ಆಗಲಿಕ್ಕೆ ಸ್ವಲ್ಪ ಟೈಮ್ ತೊಗೊತು. ಸೊ ಬೆಳಗಿನ ಎದ್ದ ತಕ್ಷಣವೇ ನಮಗೆ 2 ಸೈಡ್ ಪೆಂಡಲ್ ಹಾಕಿದ್ವಿ, ಅದೆಲ್ಲನೂ ಕಂಪ್ಲೀಟ್ ನೆಂದೋಗ್ಬಿಟ್ಟಿತ್ತು ಗೈಸ್. ಬೇಜಾರಾಗೋಯ್ತು ನೋಡಿದ ತಕ್ಷಣವೇ. ಅದಾದಮೇಲೆ ಸೊ ನಂದು ಮೆಹಂದಿ ಮಾರ್ನಿಂಗ್ ಇದನ್ನು ನಾನು ವಿಡಿಯೋ ಮಾಡ್ತಿದ್ದೀನಿ. ಸೊ ಇದು ಮಾರ್ನಿಂಗ್ ತೊಗೊಂಡಿರೋವಂಥ ಕ್ಲಿಪ್ಸ್ ನನಗೆ. ಸೊ ಇವರೇ ನನ್ನ ಮನೆ ಅತ್ತೆ ಮಗಳು. ತುಂಬ ಚೆನ್ನಾಗಿ ಮೆಹಂದಿ ಹಾಕಿದ್ದಾರೆ. ಸೊ ನಿಮ್ಗೆ ಯಾರಿಗಾದರೂ ಮೆಹಂದಿ ಹಾಕಬೇಕು ಅಂತಂದರೆ ಹೇಳಿ, ಇವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನಿಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಮೆಹಂದಿ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಬಟ್ ನಾನು 2 ಹ್ಯಾಂಡ್ಸ್ ಕೂಡ ತೋರ್ಸೋಕ್ಕಾಗಲಿಲ್ಲ, ಯಾಕಂತಂದರೆ ಬೆಳಗ್ಗೆ ನನಗೆ ಮಳೆಯಲ್ಲೇ ನೋಡಿ ಅಲ್ಲೇ ಅರ್ಧ ಬೇಜಾರಾಗೋಯಿತು. ಇಂದ ಮತ್ತೆ ಬಂದು ರೆಡಿ ಆಗ್ಲಿಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಇನ್ನೇನು ಬಿಸಿಲು ಬರುತ್ತೆ ಡ್ರೈ ಆಗುತ್ತೆ ಅಂತ ಹೇಳಿದ್ರು. ಸೊ ಆಗ ನಾನು ಬಂದ್ಬಿಟ್ಟು ಸ್ನಾನ ಮಾಡಿ ಇನ್ನೇನು ಸೀಮಂತ ಶಾಸ್ತ್ರಕ್ಕೆ ರೆಡಿ ಆಗ್ತಿದ್ದೆ. ಮುಂಚೆ ತಿಂಡಿ ಮಾಡ್ಕೊಂಬಿಡು ಮತ್ತೆ ಅಂದರೆ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಮಾರ್ನಿಂಗ್ ಚೌಚಪಾತ್ ಮಾಡಿದ್ರು, ಅದ್ರ ಜೊತೆಯಲ್ಲಿ ನನಗೆ ಇಷ್ಟ ಅಂತ ಒಬ್ಬಟ್ಟು ಕೂಡ ಮಾಡಿಸಿದ್ರು. ಅದನ್ನು ಕೂಡ ತಿಂದ್ಕೊಂಡೆ. ನಾನಿಲ್ಲೊಂದು ಕಡೆ ತಿಂತಿದ್ರೆ ಒಂದು ಕಡೆ ಅರಿಶಿನ ಕುಂಕುಮ ತಗೊಳ್ಳೋರಿಗೆ ಬಟ್ಲು ಕೊಡೋದನ್ನ ರೆಡಿ ಮಾಡ್ಕೊತಾಯಿದ್ರು. ಏಕೆಂತಂದರೆ ನೀವು ನೋಡ್ತಿರ್ಬೋದು ಇಲ್ಲಿ ಫುಲ್ ಕರೆಂಟ್ ಕೂಡ ಇರಲಿಲ್ಲ. ಸೊ ಮಳೆಯಿಂದ ತುಂಬಾ ಕಷ್ಟ ಆಗೋಯಿತು ನಮಗೆ. ಸೊ ನಾನು ತಿಂಡಿ ಮುಗಿಸ್ಕೊಂಡು ಮೇಲೆಗಡೆ ಡೆಕೋರೇಷನ್ ರೆಡಿಯಾಗಿದೆ ನೋಡ್ಕೊಂಬ ಹೋಗು ಅಂತಂದರು. ಸೊ ಹಾಗಾಗಿ ನಾನು ಮೇಲೆ ಬಂದು ಈ ಕ್ಲಿಪ್ಪಿಂಗ್ಸ್ನ ತೊಗೊತಿದ್ದೆ. ಸೊ ನಿಮ್ಗೆ ಯಾರಿಗೆಲ್ಲ ಈ ಒಂದು ಡೆಕೋರೇಷನ್ ಇಷ್ಟ ಆಗಿದ್ದರೆ ಸೊ ಮೆಸೇಜ್ ಮಾಡಿ, ನಾನು ಇವ್ರ ಕಾಂಟ್ಯಾಕ್ಟ್ ನಂಬರ್ನ ಶೇರ್ ಮಾಡ್ತೀನಿ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಅಂತೂ ಅಲ್ಲಿಂದ ಕೆಳಗಡೆ ಬಂದು ನನ್ನ ಸೀಮಂತನಕ್ಕೆ ನಾನು ರೆಡಿ ಆದೆ. ಸೊ ನನ್ನ ಸೀಮಂತನ ಫೈನಲ್ ಲುಕ್ ಹೀಗಿತ್ತು. ನಾನು ಲಾಸ್ಟಲ್ಲಿ ತೋರಿಸ್ತೀನಿ ನನಗೆ ಯಾರು ಮೇಕಪ್ ಮಾಡಿದ್ದು ಅಂತ ಹೇಳಿ. ನಾವು ರೆಡಿ ಆದಮೇಲೆ ನಾವು ಫೋಟೋಶೂಟ್ಗೆ ಹೊರಟ್ವಿ. ಏಕೆಂತಂದರೆ ಫಂಕ್ಷನಾಗ ಕೂರಿಸ್ಕೊಂಡ್ರೆ ಮತ್ತು ಮೇಕಪ್ ಎಲ್ಲ ಫುಲ್ಲು ಹೊರಟೋಗ್ಬಿಡುತ್ತೆ ಅಂತೇಳಿ ನಾವು ಫಂಕ್ಷನ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ನಾವು ಫೋಟೋಶೂಟ್ನ ಮಾಡಿಸ್ಕೊಂಡ್ವಿ. ಸೊ ಫೋಟೋಸ್ ಕೂಡ ನಮಗೆ ತುಂಬ ಚೆನ್ನಾಗಿ ತೆಗೆದ್ರು ಫೋಟೋಗ್ರಾಫರು. ಸೊ ನಿಮಗೆ ಅವ್ರದ್ದು ನಂಬರ್ ಬೇಕು ಅಂತೇಳಿ ನಾನು ಶೇರ್ ಮಾಡ್ತೀನಿ. ಫೋಟೋಶೂಟ್ ಮುಗಿಸ್ಕೊಂಬರೋಷ್ಟರಲ್ಲಿ ಲೇಟ್ ಆಗಿತ್ತು ಅಂತ ಹೇಳಿ ನಮ್ಮ ಮಾವ ಪದೇ ಫೋನ್ ಮಾಡ್ತಾನೆಯಿದ್ರು, ಬೇಗ ಬನ್ನಿ ಅಂತ. ಸೊ ಅಲ್ಲಿಂದ ನಾವು ಡೈರೆಕ್ಟ್ ಫಂಕ್ಷನ್ ಹತ್ರಕ್ಕೆ ನಾವು ನಮ್ಮ ಹಸ್ಬೆಂಡು ಫೋಟೋಶೂಟ್ ಮುಗಿಸ್ಕೊಂಡು ಮನೆ ಹತ್ರ ಬಂದ್ವಿ ವಾಪಸ್. ಮತ್ತೆ ಫಂಕ್ಷನ್ ಸ್ಟಾರ್ಟ್ ಆಗಲಿಕ್ಕಿಂತ ಸೊ ಇನ್ನೇನು ನಮ್ಮ ಸೀಮಂತನ ಫಂಕ್ಷನ್ ಕೂಡ ಸ್ಟಾರ್ಟ್ ಆಯಿತು. ಸೊ ಫಸ್ಟ್ ಅಂದರೆ ಚೇರ್ ಹತ್ರ ಹಸ್ಬೆಂಡೇ ಕರ್ಕೊಂಡೋಗಿ ಫಸ್ಟ್ ಅವರೇ ನಮಗೆ ಅರಿಶಿನ ಕುಂಕುಮ ಬಳೆ ಎಲ್ಲ ಮಾಡುವಂಥ ಶಾಸ್ತ್ರ. ಸೊ ಹಾಗಾಗಿ ಅವ್ರನ್ನ ಕರ್ಕೊಂಡೋದ್ರು. ಬಟ್ ನಮಗೆ ಸ್ವಲ್ಪ ಕ್ಲಿಪ್ಪಿಂಗ್ಸು ವೀಡಿಯೋಸ್ ಎಲ್ಲ ತೆಗಿಯೋದಿತ್ತು, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಏಕೆ ಅಂತಂದರೆ ಫೋಟೋಗ್ರಾಫರ್ ಮುಂಚೆನೇ ಸಿಕ್ಕಾಪಟ್ಟೆ ಪ್ಲ್ಯಾನ್ ಮಾಡ್ಕೊಂಡಿದ್ರು ತೆಗಿಬೇಕು ಅಂತ. ಬಟ್ ಟೈಮು ಮತ್ತು ಇನ್ನೊಂದು ಮಳೆ ಇದ್ದಿದ್ದರಿಂದ ನಮಗೆ ತುಂಬಾ ಕಷ್ಟ ಆಗಿದ್ದರಿಂದ ಹೇಗೋ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಪಾಪ ಅವರು ಕೂಡ ಶೂಟ್ ಮಾಡ್ಕೊಂಡು ಮಾಡ್ತಿದ್ರು. ಸೊ ಕೂರ್ಸಾದ್ಮೇಲೆ ನನಗೆ ನಮ್ಮ ಹಸ್ಬೆಂಡು ಓನರ್ ಹಾಕಿದ್ರು. ನಮಗೆ ಈ ಒಂದು ಫಂಕ್ಷನ್ ಮಾಡೋ ಟೈಮಲ್ಲಿ ಹಾಗೆ ಅವರು ಕೂಡ ವೀಡಿಯೋಸ್ಗೆ ಸ್ವಲ್ಪ ಕೆಲವೊಂದು ಟೈಮ್ ಕ್ಲಿಪ್ಪಿಂಗ್ಸ್ ತೊಗೋತಿದ್ರು. ಹಾಗಾಗಿ ಇಲ್ಲಿ 2 ಟೈಮ್ಸ್ ಹಾರ ಹಾಕೋ ಆಯಿತು. ಸೊ ನೀವು ಅದನ್ನು ತಪ್ಪಾಗಿ ತಿಳ್ಕೊಬೇಡಿ. ಸೊ ಅದಾದಮೇಲೆ ನನಗೆ ಫಸ್ಟು ಹಸ್ಬೆಂಡ್ ಕೈಯಲ್ಲಿ ಅರಿಶಿನ ಕುಂಕುಮ ಎಲ್ಲ ಇಡಿಸಿದ್ರು. ಅರಿಶಿನ ಕುಂಕುಮ ಇಡಿಸಿ ಅವ್ರ ಕೈಯಲ್ಲಿ ಬಳೆ ತೊಡಿಸಿ ಅಕ್ಷತೆ ಕಾಳು ಹಾಕ್ಸಿ ನನಗೆ ಫಂಕ್ಷನ್ ಸ್ಟಾರ್ಟ್ ಮಾಡಿದರು. ಹಂಗೆ ಮಿಡಲಲ್ಲಿ ಟೈಮ್ ಸಿಕ್ಕಿದ ಗ್ಯಾಪಲ್ಲಿ ವೀಡಿಯೋಗೆ ಕ್ಲಿಪ್ಸ್ ತೊಗೊತಾಯಿದ್ರು. ಸೊ ಒಂದು ಕಡೆ ಅವ್ರ ಅತ್ತೆ ಮಕ್ಕಳು ತುಂಬ ರೇಗಿಸ್ತಿದ್ರು.
ಹಾಗೆ ನನಗೆ ಅರಿಶಿನ ಕುಂಕುಮ ಇಟ್ಟು ಅಲ್ಲಿ ನಾವು ಮುಂದೆ ಇಡುವಂಥ ಎಲ್ಲ ಐಟಮ್ಸ್ನ ಹೇಳಿ ಕೈ ಮುಕ್ಕೊಳ್ಳಿ ಅಂತ ಹೇಳಿ ಮುಗಿಸ್ತಾರೆ. ತುಂಬ ಜನ ಮಾಡಿದರು, ಬಟ್ ಎಲ್ಲನೂ ಕ್ಲಿಪ್ಪಿಂಗ್ಸ್ ನಾನು ತೊಗೊಳಕ್ಕಾಗಲಿಲ್ಲ. ಹಾಗಾಗಿ ಕೆಲವೊಬ್ಬರದ್ದು ಮಾತ್ರ ನಾನು ತೊಗೊಂಡಿದ್ದೀನಿ. ಸೊ ಇದು ನಂದು ತವ್ರ ಮನೆಯಲ್ಲಿ ತಂದಿರೋವಂಥದ್ದು. ನಮ್ಮ ತಾಯಿಯವ್ರು ನನಗೆ ತಂದಿರೋದನ್ನೆಲ್ಲ ಇದು ಮಾಡ್ಕೊತಿದ್ರು, ಕೈ ಮುಗಿಸ್ತಿದ್ರು. ಸೊ ತುಂಬಾ ಚೆನ್ನಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ಲಾಸ್ಟಲ್ಲಿ ನನಗೆ ಆರತಿ ಬೆಳಗೋ ಶಾಸ್ತ್ರ ಮಾಡ್ತಿದ್ರು. ಏಕೆ ಅಂತಂದರೆ ನಮಗೆ ಅವತ್ತು ಫಂಕ್ಷನ್ ಸ್ಟಾರ್ಟ್ ಆಗಿದ್ದು ಕೂಡ ಲೇಟ್ ಆಯಿತು, ಮತ್ತು ನಾವು ಈವ್ನಿಂಗ್ 6:30 ಒಳಗಡೆ ನಾವು ನಮ್ಮ ತವ್ರ ಮನೆಗೆ ರೀಚ್ ಆಗಬೇಕಾಗಿತ್ತು. ಏಕೆ ಅಂತಂತಂದರೆ 4:30 to 6:30 ನಮಗೆ ರಾಹುಕಾಲ ಇತ್ತು. ಸೊ ಆ ಒಂದು ಟೈಮ್ ಒಳಗಡೆ ನಾವು ಮನೆಗೆ ರೀಚ್ ಆಗಬೇಕಾಗಿತ್ತು. ಸೊ ಹಾಗಾಗಿ ಬೇಗ ಬೇಗ ಸ್ವಲ್ಪ ಮುಗಿಸಿ ನನಗೆ ಕೊನೆಯದಾಗಿ ಆರತಿ ಶಾಸ್ತ್ರ ಮಾಡಿ, ಸೊ ನಂತರ ನನಗೆ ಮಡಿಲಕ್ಕಿ ತುಂಬಿಸಿ ನಮ್ಮ ತಾಯಿ ಮನೆಗೆ ಕಳಿಸುವಂಥ ಶಾಸ್ತ್ರ ಇತ್ತು. ಸೊ ಹಂಗಾಗಿ ಬೇಗ ಮುಗಿಸ್ಕೊಂಡ್ರು. ಸೊ ನಾನು ಮುಂಚೆ ನಿಮ್ಗೆ ಹೇಳ್ದಂಗೆ ನನಗೆ ಈ ಮೇಕ್ ಓವರ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀವಿ ಇವರು. ಸೊ ನಿಮಗೂ ಈ ಥರ ಮೇಕಪ್ ಬೇಕು ಅಂತ ಹೇಳಿ ಇವ್ರ ನಂಬರ್ ನಾನು ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿ ಮಾಡಿಕೊಟ್ರು. ನಂತರ ನಾನು ನಮ್ಮ ಅತ್ತೆ ಮಾವ ಕಾಲಿಗೆ ಬಿದ್ದು ಅವ್ರ ಆಶೀರ್ವಾದ ಕೂಡ ತೊಗೊಂಡೆ. ಅವ್ರು ಹೇಳ್ತಿದ್ರು ಬೆಂಡ್ ಆಗಬೇಡ ತುಂಬ ಅಂತ. ಸೊ ಆದರೂ ನಾನು ಅವ್ರ ಹತ್ರ ಆಶೀರ್ವಾದ ತೊಗೊಂಡು, ಮತ್ತು ನಮ್ಮ ಅವರ ಅಕ್ಕ ಹತ್ರ ಆಶೀರ್ವಾದ ತೊಗೊಂಡು, ನಮ್ಮ ತಾಯಿ ಹತ್ರ ಆಶೀರ್ವಾದ ತೊಗೊಂಡೆ. ಕೊನೆಯದಾಗಿ ನನಗೆ ಮಡ್ಲು ತುಂಬೋ ಶಾಸ್ತ್ರ ಇದೆ ನಂದು, ಅಂದರೆ ಸೀಮಂತದಲ್ಲಿ ಕೊನೆಯದಾಗಿ ಮಾಡುವಂಥ ಶಾಸ್ತ್ರ ಇದು. ಸೊ ಮಡ್ಲು ತುಂಬ ಆದಮೇಲೆ ನಾವು ಅಲ್ಲಿಂದ ಡೈರೆಕ್ಟ್ ನಾವು ನಮ್ಮ ತಾಯಿ ಮನೆಗೆ ಹೋಗಬೇಕಾಗುತ್ತೆ. ಇದು ಕೊನೆಯದಾಗಿ ಮಾಡುವಂಥ ಶಾಸ್ತ್ರ. ನಮ್ಮ ಮನೆಯವ್ರ ಅತ್ತೆ ಮಾಡಿರೋದು. ಸೊ ನಮ್ಮ ಮಾವ ಅವರ ಅಕ್ಕ ಇವರು ನನಗೆ ಮಡ್ಲು ಶಾಸ್ತ್ರ ತುಂಬಿಸ್ಕೊಟ್ಬಿಟ್ಟು ಅಲ್ಲಿಂದ ನಮ್ಮ ತಾಯಿ ಮನೆಗೆ ಕಳಿಸ್ಕೊಡೋ ಅಂಥದ್ದು. ಸೊ ನನಗಂತೂ ತುಂಬಾ ಖುಷಿ ಆಯಿತು, ತುಂಬಾ ಇಷ್ಟ ಕೂಡ ಆಯಿತು ನನಗೆ. ಬಿಕಾಸ್ ಎಲ್ರಿಗೂ ಇಂಥ ಒಂದು ಭಾಗ್ಯ ಸಿಗಲ್ಲ. ಬಟ್ ನನ್ನ ಹಸ್ಬೆಂಡ್ ಮಾತ್ರ ನನಗೆ ತುಂಬ ಚೆನ್ನಾಗಿ ಸೀಮಂತ ಶಾಸ್ತ್ರ ಮಾಡಿಕೊಟ್ರು. ನನಗಂತೂ ತುಂಬಾ ಇಷ್ಟ ಆಯಿತು. ಆದರೆ ತುಂಬ ಬೇಜಾರೇನು ಅಂತಂತಂದರೆ ನಾನು ಮಗು ಆದಮೇಲೆ ಅಟ್ಲೀಸ್ಟ್ ಒಂದು 9 ಮಂತ್ಸ್ವರೆಗೂ ಆದರೂ ಕೂಡ ನಾನು ತಾಯಿ ಮನೆಗೆ ಗಂಡನ ಮನೆಗೆ ಬರೋದಕ್ಕಾಗಲ್ಲ. ಸೊ ತಾಯಿ ಮನೆಯಲ್ಲೇ ಇರ್ತೀನಿ. ಅದೊಂದು ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಏಕೆ ಅಂತಂದರೆ ಅಷ್ಟು ದಿನ ನಾನು ನಮ್ಮ ಹಸ್ಬೆಂಡ್ನ ಬಿಟ್ಟಿರ್ತೀನೋ ಅಂತಲೇ ಗೊತ್ತಿಲ್ಲ. ಸೊ ಈಗಂತೂ ಈಗ ಎಷ್ಟು ಹ್ಯಾಪಿಯಾಗಿದ್ದೀವೋ ಈ ವಿಡಿಯೋದಲ್ಲಿ, ಬಟ್ ಆದರೆ ಪ್ರಾಕ್ಟಿಕಲಲ್ಲಿ ಅವ್ರನ್ನ ಬಿಟ್ಟಿರಬೇಕು ಅಂತಂದರೆ ಅಷ್ಟೇ ತುಂಬಾ ನೋವಾಗುತ್ತೆ. ಸೊ ಬಟ್ ಆದರೆ ಆಪ್ಷನ್ ಇಲ್ಲ. ಸೊ ನನಗೆ ಸೀಮಂತ ಶಾಸ್ತ್ರ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು ನಮ್ಮ ಹಸ್ಬೆಂಡು. ಸೊ ಇದು ನನ್ನ ಸೀಮಂತನ ಶಾಸ್ತ್ರ ವ್ಲಾಗ್ ಆಗಿದೆ. ನಿಮ್ಗೆ ಯಾರಿಗೆಲ್ಲ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ಸ್ ಆಗೋದು ಮಾತ್ರ ಮರಿಬೇಡಿ ಗೈಸ್. ಏಕೆಂತಂದರೆ ಅವಾಗ ಮಾತ್ರ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ಕೂಡ ನಿಮಗೆ ಮೊದಲಿಗೆ ಬರುತ್ತೆ. ಸೊ ಇದರಲ್ಲಿ ನಾನು ನಮ್ಮ ಹಸ್ಬೆಂಡ್ ಆಗಿರಲಿ, ನಮ್ಮದು ಫೋಟೋಸ್ ಆಗಿರಲಿ, ಡೆಕೋರೇಷನ್ ಆಗಿರಲಿ ಆ್ಯಂಡ್ ಮೇಕಪ್ ಮತ್ತು ಪ್ರತಿಯೊಂದು ಕೂಡ ಸೊ ಹೇಗೆ ಬಂದು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಬಾಯ್, ಲವ್ ಯು.